Hi guys, welcome back to Likita's Daily Vlogs. ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಲಿಖಿತ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಆಚೆ ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಅಂತೇಳಿ ನಾನು ಬೇಗ ಇದು ಫ್ರೆಶ್ ಅಪ್ ಆಗಿ ನಾನು ಟಿಫನ್ ಮುಗಿಸಿ ನಾವು ಬಿಟ್ವಿ. ಅಲ್ಲಿ ನೋಡಿದ್ರೆ ಯಾವುದೋ ಆಲ್ರೆಡಿ ಶೂಟಿಂಗ್ ನಡೀತಾ ಇತ್ತು. ಅದನ್ನ ನೋಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಟೈಮ್ ಪಾಸ್ ಮಾಡಿ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಆಮೇಲೆ ಎಲ್ಲ ಸೇರಿ ಮಾಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನಾನು ಈ ಥರ ಗ್ಲಾಸಲ್ಲಿ ಬಿಟ್ಟರೆ ಮೊದಲು ನೋಡಿದ್ದು ನಮ್ಮ ಬೆಂಗಳೂರಿನ ವಾರೆಂಟ್ ಮಾಲಲ್ಲಿ. ಆ ಮೆಮೊರೀಸ್ ನೆನೆಸ್ಕೊಂತ ಹಂಗೆ ಮುಂದೆ ಬಂದಾಗ ನಮಗೆ ಕಾಣಿಸಿದೆ ಮಕ್ಕಳು ಬಟ್ಟೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಂಡ್ವಿ ಟಾಯ್ ಶಾಪಿಗೆ ಹೋಗಬೇಕು ಅಂತ ಹೇಳಿ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಅಂತೇಳಿ ಹೋದ್ವಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಯಾರೇನು ಅನ್ಕೊಂಡ್ಬಿಡ್ತಾರೆ, ಯಾರು ಬೈತಾರೆ ಅನ್ನೋ ಬೈದಲ್ಲೇ ಈ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕಂದರೆ ಎಷ್ಟೊಂದು UK ಶಾಪ್ಸ್ಗಳಲ್ಲಿ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಅದೆಲ್ಲ ಇಲ್ಲೀಗಲು. ಈ ಶಾಪ್ ಮುಂದೆ ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂತೇಳಿ ಈ ಗೊಂಬೆ ಇಟ್ಟಿದ್ರು. ನಮ್ಮ ಫ್ರೆಂಡ್ಸಲ್ಲಿ ಒಬ್ರಿಗೆ ಆಟ್ ವೀಲ್ಸ್ ಕ್ರೇಜ್ ಇದ್ದಿದ್ದರಿಂದ ನಾವು ಫಸ್ಟ್ ಹೋಗಿದ್ದೆ ಆಟ್ ವೀಲ್ಸ್ ಸೆಕ್ಷನಿಗೆ. ಅಲ್ಲಿ ನೋಡಿದ್ರೆ ನಮ್ಮ ಹತ್ರ ಯಾವ ಆಟ್ ವೀಲ್ಸ್ ಇತ್ತೋ ಅದೇ ಇತ್ತು. ಯಾವುದೂ ಹೊಸ ಕಲೆಕ್ಷನ್ ಬಂದಿರಲಿಲ್ಲ. ಬಾರ್ಬಿ ಸೆಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಒಳ್ಳೆ ಕಲೆಕ್ಷನ್ಸ್. ಅಲ್ಲೇ ಯಾವುದೋ ಒಂದು ಹೊಸ ಫ್ಯಾನ್ಸಿ ಶಾಪ್ ಓಪನ್ ಆಗಿತ್ತು ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಒಂದಕ್ಕಿಂತ ಒಂದು ಐಟಮ್ ಫ್ಯಾನ್ಸಿ ಆಗಿತ್ತು. ಎಲ್ಲನೂ ತಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಪ್ರೈಸು ಕೂಡ ಹಾಗೆ ಇತ್ತು. ಈ ಸ್ಟೋರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಟಲ್ ಕಲೆಕ್ಷನ್ಸು, ಆಮೇಲೆ ಹಾಟ್ ವೀಲ್ಸ್ ಇತ್ತು. ದೆನ್ ನಮಗೆ ಟಾಯ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಯ್ಸ್ ಇತ್ತು. ಇಲ್ಲಿ ಓಡಾಡಿನೇ ನಮಗಂತೂ ತುಂಬ ಹೊಟ್ಟೆ ಹಚ್ತಿತ್ತು. ಸೊ ನನ್ನ ಬರ್ಡೇ ರೀಸೆಂಟಾಗಿ ಆಗಿದ್ದರಿಂದ ನನ್ನ ಹತ್ರ ಕೂಪನ್ಸ್ ಇತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಶಾಪಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಆ ಕೂಪನ್ ವರ್ಕ್ ಆಯಿತು. ಅಲ್ಲಿ ಕೊಟ್ಟಿದ್ದ ಟ್ರೀಟ್ನ ತಿಂದ್ಕೊಂಡು ಮಾಲ್ನ ಟಾಪ್ ವ್ಯೂವಲ್ಲಿ ಎಲ್ಲ ಅಂಗಡಿಯನ್ನು ನೋಡಿಕೊಂಡು ನಾವು ಅಂದ್ಕೊಂಡ್ವಿ ಇನ್ನೊಂದು ಅಂಗಡೀಲಿ ಬಟ್ಟೆ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸರಿ ಅಂತ ಹೇಳಿ ನಾವು ಹೊಟ್ಟಿದ್ದೆ ಆ ಬಟ್ಟೆ ಶಾಪಿಗೆ. ಆ ಬಟ್ಟೆ ಶಾಪ್ ನೋಡ್ತಿದ್ರೆ ಯಾರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಬಟ್ ನನಗಂತೂ ನಮ್ಮ ಝೂಡಿಯೋ ನೋಡ್ದಂಗೆ ಅನ್ನಿಸ್ತು. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟೊಂದು ಕಲೆಕ್ಷನ್ಸು ಇರಲಿಲ್ಲ, ಅಷ್ಟು ಆಫರ್ಸು ಇರಲಿಲ್ಲ. ಸರಿ ಅಂತ ಹೇಳಿ ನಾವೇನಾರ ತಿನ್ನೋಣ ಅಂತ ಹೇಳಿ ಹೊರಟ್ವಿ. ಹೋಗೋ ಟೈಮಲ್ಲಿ ಈ ವಾಚು ಸ್ವಲ್ಪ ಅಟ್ರಾಕ್ಟಿವ್ ಅಂತ ಅನ್ನಿಸ್ಲೇಬೇಕಲ್ಲ, ಯಾಕಂದರೆ ಇದು ರೋಲೆಕ್ಸು. ಇದನ್ನು ತಗೊಳ್ಳೋಕ್ಕೂ ಒಂದಿನ ಟೈಮ್ ಬರುತ್ತೆ, ಇವಾಗ ಆ ಟೈಮಲ್ಲ ಅಂತ ಹೇಳಿ ಮುಂದೆ ಹೊರಟ್ವಿ. ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಜೊತೆಗಿರುವವರೆಲ್ಲ ನನ್ನವರೆಂದು ಬೀಗಬೇಡ. ಅವರಿಗೆ ಬೇಕಾದವರು ಜೊತೆಯಲ್ಲೇ ಇದ್ದಾಗ ನಿನ್ನನ್ನು ಕಡೆಗಣಿಸಿದ್ದನ್ನು ನಾನು ಕಂಡಿದ್ದೇನೆ ಎಂದು. ಯಾರೋ ನಮ್ಮವರಲ್ಲ, ಯಾರೂ ಬೇರೆಯವರಲ್ಲ, ಅದನ್ನು ಸಮಯ ನಿರ್ಧರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಎಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.